ಎಲ್ಲರಿಗೂ ನಮಸ್ಕಾರ. ಶಂಕರ್ ನಾಗ್ ಅವರ ಹುಟ್ಟಿದ ದಿನಾಂಕ 9 ನವೆಂಬರ್ 1954. ಭಾರತೀಯ ನಟ, ಚಿತ್ರಕಥೆಗಾರ, ನಿರ್ದೇಶಕ ಮತ್ತು ನಿರ್ಮಾಪಕರು. ಕನ್ನಡ ಭಾಷೆಯ ಚಲನಚಿತ್ರಗಳು ಮತ್ತು ದೂರದರ್ಶನದಲ್ಲಿ ಅವರ ಕೆಲಸಕ್ಕಾಗಿ ಹೆಸರುವಾಸಿಯಾಗಿದ್ದಾರೆ. ಕರ್ನಾಟಕದ ಜನಪ್ರಿಯ ಸಾಂಸ್ಕೃತಿಕ ಐಕಾನ್ ನಾಗ್ ಅವರನ್ನು ಹೆಚ್ಚಾಗಿ ಕರಾಟೆ ಕಿಂಗ್ ಎಂದು ಕರೆಯಲಾಗುತ್ತದೆ. ಅವರು ಕಾದಂಬರಿಕಾರ ಆರ್.ಕೆ. ನಾರಾಯಣ್ ಅವರ ಸಣ್ಣ ಕಥೆಗಳನ್ನು ಆಧರಿಸಿ ಮಾಲ್ಗುಡಿ ಡೇಸ್ ಎಂಬ ದೂರದರ್ಶನವನ್ನು ನಿರ್ದೇಶಿಸಿದರು ಮತ್ತು ಕೆಲವು ಸಂಚಿಕೆಗಳಲ್ಲಿ ನಟಿಸಿದರು. ಅವರು 2 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು, 4 ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು ಮತ್ತು 2 ಫಿಲ್ಮ್ ಫೇರ್ ಪ್ರಶಸ್ತಿಗಳನ್ನು ಸೌತ್ ಅಲ್ಲಿ ಗೆದ್ದಿದ್ದಾರೆ. ನಾಗ್ ಅವರು ಒಂದಾನೊಂದು ಕಾಲದಲ್ಲಿ ಅವರ ಕೆಲಸಕ್ಕಾಗಿ 7ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ IFFI ಅತ್ಯುತ್ತಮ ನಟ ಪ್ರಶಸ್ತಿ, ಬೆಳ್ಳಿ ನವಿಲು ಪ್ರಶಸ್ತಿಯನ್ನು ಪಡೆದರು. ಅವರನ್ನು ರಾಷ್ಟ್ರೀಯ ಪ್ರಶಸ್ತಿ ವಿಜೇತ ಮರಾಠಿ 22 ಜೂನ್ 1897 ಸಹ ಬರೆದರು. ನಟ ಅನಂತ್ ನಾಗ್ ಅವರ ಕಿರಿಯ ಸಹೋದರ. ದಿ ನ್ಯೂಯಾರ್ಕ್ ಟೈಮ್ಸ್ನ ಮುಖ್ಯ ಚಲನಚಿತ್ರ ವಿಮರ್ಶಕ ವಿನ್ಸೆಂಟ್ ಕ್ಯಾನ್ಬಿ ಅವರು ಒಂದಾನೊಂದು ಕಾಲದಲ್ಲಿ ಶಂಕರ್ ಅವರ ಅಭಿನಯವು ಕಿರಿಯ ತೋಶಿರೋ ವಿಫುನ್ನ ಶಕ್ತಿಯನ್ನು ಹೊಂದಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಶಂಕರ್ ನಾಗರಕಟ್ಟೆಯವರು 9 ನವೆಂಬರ್ 1954 ಹೊನ್ನಾವರದಲ್ಲಿ ಜನಿಸಿದರು. ಆಗ ಉತ್ತರ ಕೆನರಾ, ಈಗ ಉತ್ತರ ಕನ್ನಡ, ಬಾಂಬೆ ರಾಜ್ಯದಲ್ಲಿ, ಈಗ ಕರ್ನಾಟಕದಲ್ಲಿದೆ. ಅವರ ಪೋಷಕರು ಆನಂದಿ ಮತ್ತು ಸದಾನಂದ ನಾಗರಕಟ್ಟೆ. ಕೊಂಕಣಿ ಮಾತನಾಡುವ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು. ಅವರ ಕುಟುಂಬವು ಕರ್ನಾಟಕ ರಾಜ್ಯದ ಉತ್ತರ ಕನ್ನಡದ ಭಟ್ಕಳದ ಸಮೀಪವಿರುವ ಶಿರಾಲಿ ಎಂಬ ಹಳ್ಳಿಯಲ್ಲಿ ನೆಲೆಸಿತು. ಅವರಿಗೆ ಹಿರಿಯ ಸಹೋದರಿ ಶ್ಯಾಮಲಾ ಮತ್ತು ಹಿರಿಯ ಸಹೋದರ ನಟ ಅನಂತ್ ನಾಗ್ ಇದ್ದರು. ಔಪಚಾರಿಕ ಶಿಕ್ಷಣವನ್ನು ಪೂರ್ಣಗೊಳಿಸಿದ ನಂತರ ನಾಗ್ ಬಾಂಬೆಗೆ ತೆರಳಿದರು. ಮರಾಠಿ ರಂಗಭೂಮಿಯತ್ತ ಆಕರ್ಷಿತರಾದ ರಂಗ ಚಟುವಟಿಕೆಗಳಲ್ಲಿ ಮಗ್ನರಾದರು. ನಾಟಕದ ರಿಹರ್ಸಲ್ ಸಮಯದಲ್ಲಿ ತಮ್ಮ ಭಾವಿ ಪತ್ನಿ ಅರುಂಧತಿಯವರನ್ನು ಭೇಟಿಯಾದರು. ನಾಗ್ ನಂತರ ಬೆಂಗಳೂರಿಗೆ ನೆಲೆಯನ್ನು ಬದಲಾಯಿಸಿದರು. ಅವರ ಹಿರಿಯ ಸಹೋದರ ಅನಂತ್ ನಾಗ್ ಅವರು ಜನಪ್ರಿಯ ನಟರಾಗಿ ತಮ್ಮನ್ನು ತಾವು ಸ್ಥಾಪಿಸಿಕೊಂಡಿದ್ದರು. 1978ರಲ್ಲಿ ಗಿರೀಶ್ ಕಾರ್ನಾಡ್ ಅವರ ಮಹಾಕಾವ್ಯ ಚಲನಚಿತ್ರ ಒಂದಾನೊಂದು ಕಾಲದಲ್ಲಿ ನಾಗ್ ತಮ್ಮ ಚೊಚ್ಚಲ ಪ್ರವೇಶವನ್ನು ಮಾಡಿದರು. ಅವರು ತಮ್ಮ ಶತ್ರು ಎಂದು ಪರಿಗಣಿಸುವ ತನ್ನ ಸಹೋದರನೊಂದಿಗೆ ಸಹ ಹೊಂದಲು ಪ್ರತಿಸ್ಪರ್ಧಿ ಸೈನ್ಯದಲ್ಲಿ ಸ್ಥಾನ ಗಳಿಸುವ ಕೂಲಿಯಾಗಿ ನಟಿಸಿದರು. ಒಂದಾನೊಂದು ಕಾಲದಲ್ಲಿ ಸಾಧಾರಣ ಯಶಸ್ಸು ಮತ್ತು ಅವರು ಗಳಿಸಿದ ವಿಮರ್ಶಾತ್ಮಕ ಪುರಸ್ಕಾರಗಳ ನಂತರ ನಾಗ್ ಮುಖ್ಯವಾಹಿನಿಯ ಚಲನಚಿತ್ರಗಳಲ್ಲಿ ಕಾಣಿಸಿಕೊಳ್ಳಲು ಪ್ರಾರಂಭಿಸಿದರು. ಸೀತಾರಾಮು, ಆಟೋ ರಾಜ ಮತ್ತು ಪ್ರೀತಿ ಮಾಡು ತಮಾಷೆ ನೋಡು ಅವರ ಆರಂಭಿಕ ಚಲನಚಿತ್ರಗಳಲ್ಲಿ ಸೇರಿವೆ. ಅವರು ಅಂತಿಮವಾಗಿ ಅವರ ಆಕ್ಷನ್ ಚಿತ್ರಗಳಿಗೆ ಹೆಸರುವಾಸಿಯಾದರು. ಅವರು ಎಂದಿಗೂ ಯಾವುದೇ ಸಮರ ಕಲೆಗಳ ತರಬೇತಿಯನ್ನು ಪಡೆಯದಿದ್ದರೂ ಕರಾಟೆ ಕಿಂಗ್ ಎಂಬ ಉಪನಾಮವನ್ನು ಪಡೆದರು. ನ್ಯಾಯ ಎಲ್ಲಿದೆ, ನ್ಯಾಯ ಗೆದ್ದಿತು, ಗೆದ್ದ ಮಗ, ಸಾಂಗ್ಲಿಯಾನ, SP ಸಾಂಗ್ಲಿಯಾನ ಭಾಗ 2 ಮತ್ತು CBI ಶಂಕರ್ ಸೇರಿದಂತೆ ನಟನಾಗಿ ಅವರ ಕೆಲವು ಜನಪ್ರಿಯ ವಾಣಿಜ್ಯ ಚಲನಚಿತ್ರಗಳು. 11 ಚಲನಚಿತ್ರಗಳಲ್ಲಿ ಅವರೊಂದಿಗೆ ನಟಿಸಿದ ಅಗ್ರ ನಟಿ ಭವ್ಯ ಅವರೊಂದಿಗೆ ಜನಪ್ರಿಯ ಜೋಡಿಯನ್ನು ರಚಿಸಿದರು. ಕನ್ನಡ ಚಿತ್ರರಂಗದ ಆರಂಭಿಕ ದರೋಡೆ ಚಲನಚಿತ್ರಗಳಲ್ಲಿ ಒಂದಾದ ಮಿಂಚಿನ ಓಟದ ಮೂಲಕ ನಾಗ್ ತಮ್ಮ ನಿರ್ದೇಶನವನ್ನು ಪ್ರಾರಂಭಿಸಿದರು. ಇದು ಅವರಿಗೆ 7 ರಾಜ್ಯ ಪ್ರಶಸ್ತಿಗಳನ್ನು ಗೆದ್ದುಕೊಟ್ಟಿತು. ಅತ್ಯುತ್ತಮ ಚಿತ್ರ ಸೇರಿದಂತೆ ಜನ್ಮ ಜನ್ಮದ ಅನುಬಂಧ ಮತ್ತು ಗೀತ ಅನುಸರಿಸಿದರು. ಆ ನಂತರ ಹಿಂತಿರುಗಿ ನೋಡಲೇ ಇಲ್ಲ. ಅವರ ನಿರ್ದೇಶನದ ಸಾಹಸಗಳಲ್ಲಿ ಲಾಲಚ್, ಮಿಂಚಿನ ಓಟದ ಹಿಂದೆ ರೀಮೇಕ್, ಹೊಸ ತೀರ್ಪು, ದುಶ್ಮನ್ ರೀಮೇಕ್, ನೋಡಿ ಸ್ವಾಮಿ ನಾವಿರೋದು ಹೀಗೆ, ಮುತ್ತಿನ ಕತೆ, ಜಾನ್ ಸ್ಟೈನ್ ಬೆಕ್ ಅವರ ಕಾದಂಬರಿ ದಿ ಪರ್ಲ್ ಅನ್ನು ಆಧರಿಸಿದೆ ಮತ್ತು ವಿಮರ್ಶಾತ್ಮಕವಾಗಿ ಮೆಚ್ಚುಗೆ ಪಡೆದ ಅಪಘಾತ ಸೇರಿವೆ. ಅನೇಕ ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿಗಳನ್ನು ಗಳಿಸಿದರು. 1987ರಲ್ಲಿ ನಾಗ್ ದೂರದರ್ಶನ ಸರಣಿ ಮಾಲ್ಗುಡಿ ಡೇಸ್ ಅನ್ನು ನಿರ್ದೇಶಿಸಿದರು. ಇದು ಆರ್.ಕೆ. ನಾರಾಯಣ್ ಅವರ ಸಣ್ಣ ಕಥೆಗಳ ಸಂಗ್ರಹವನ್ನು ಆಧರಿಸಿದೆ. ಈ ಧಾರಾವಾಹಿಯಲ್ಲಿ ವಿಷ್ಣುವರ್ಧನ್ ಮತ್ತು ಅನಂತ್ ನಾಗ್ ಇದ್ದರು. ಸಂಗೀತವನ್ನು ಎಲ್. ವೈದ್ಯನಾಥನ್ ಸಂಯೋಜಿಸಿದ್ದಾರೆ. ಈ ಸರಣಿಯನ್ನು ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಆಗುಂಬೆಯಲ್ಲಿ ಚಿತ್ರೀಕರಿಸಲಾಗಿದೆ. ನಾಗ್ ಅದೇ ವರ್ಷ ಸ್ವಾಮಿ ಎಂಬ ಇನ್ನೊಂದು ದೂರದರ್ಶನವನ್ನು ನಿರ್ದೇಶಿಸಲು ಹೋದರು. ಮಾಲ್ಗುಡಿ ಡೇಸ್ ಅನ್ನು ಭಾರತೀಯ ದೂರದರ್ಶನದ ಇತಿಹಾಸದಲ್ಲಿ ನಿರ್ಮಿಸಲಾದ ಅತ್ಯುತ್ತಮ ಧಾರಾವಾಹಿಗಳಲ್ಲಿ ಒಂದೆಂದು ರೇಟ್ ಮಾಡಲಾಗಿದೆ. DD1 ಕನ್ನಡದಲ್ಲಿ ಪರಿಚಯ ಕಾರ್ಯಕ್ರಮವನ್ನು ಅದರ ಪ್ರಾರಂಭದ ದಿನಗಳಲ್ಲಿ ನಿರೂಪಣೆ ಮಾಡಿದರು. ನಾಗ್ ರಂಗಭೂಮಿಯಲ್ಲಿ ಆಸಕ್ತಿಯನ್ನು ಉಳಿಸಿಕೊಂಡರು. ಅವರ ಸಹೋದರ ಅನಂತ್ ನಾಗ್ ಮತ್ತು ಅವರು ಸಂಕೇತ್ ಎಂಬ ಹವ್ಯಾಸಿ ನಾಟಕ ತಂಡವನ್ನು ಸ್ಥಾಪಿಸಿದರು. ಇದು ಇನ್ನೂ ನಾಟಕಗಳನ್ನು ನಿರ್ಮಿಸುತ್ತಾರೆ. ಕನ್ನಡ ರಂಗಭೂಮಿಯಲ್ಲಿ ಅವರ ಮೊದಲ ನಿರ್ದೇಶನದ ಪ್ರಯತ್ನ ಗಿರೀಶ್ ಕಾರ್ನಾಡ್ ಅವರ ಅಂಜು ಮಲ್ಲಿಗೆ. ಅವರು ಬ್ಯಾರಿಸ್ಟರ್, ಸಂಧ್ಯಾ, ಛಾಯಾ ಮುಂತಾದ ನಿರ್ಮಾಣಗಳನ್ನು ಮುಂದುವರೆಸಿದರು. ನಂತರ ಅವರನ್ನು TN ನರಸಿಂಹನ್ ಸೇರಿಕೊಂಡರು. ಅವರು ನೋಡಿ ಸ್ವಾಮಿ ನಾವಿರೋದು ಹೀಗೆ ಎಂಬ ಚಿತ್ರಕ್ಕೆ ಸಹ ನಿರ್ದೇಶನ ಮಾಡಿದರು. ಅದರಲ್ಲಿ ಅವರಲ್ಲದೆ ಅವರ ಪತ್ನಿ ಅರುಂಧತಿ ನಾಗ್ ಮತ್ತು ರಮೇಶ್ ಭಟ್ ಪಾತ್ರವರ್ಗದಲ್ಲಿದ್ದಾರೆ. ಶಂಕರ್ ನಾಗ್ ಬಹುಮುಖಿ ವ್ಯಕ್ತಿಯಾಗಿದ್ದು ಕರ್ನಾಟಕದ ಮೂಲಸೌಕರ್ಯದ ವಿವಿಧ ಅಂಶಗಳಲ್ಲಿ ತೊಡಗಿಸಿಕೊಂಡಿದ್ದರು. ಪ್ರಾರಂಭಿಸುವಲ್ಲಿ ಪ್ರವರ್ತಕ ಪ್ರಯತ್ನಗಳಿಗೆ ಅವರು ಸಲ್ಲುತ್ತಾರೆ.
1990 ಸೆಪ್ಟೆಂಬರ್ 30ರಂದು ದಾವಣಗೆರೆ ಪಟ್ಟಣದ ಹೊರವಲಯದ ಆನಗೋಡು ಗ್ರಾಮದಲ್ಲಿ ಜೋಕುಮಾರ ಸ್ವಾಮಿ ಚಿತ್ರದ ಪ್ರೀ ಪ್ರೊಡಕ್ಷನ್ ಕೆಲಸದಲ್ಲಿ ಕಾರ್ ಡಿಕ್ಕಿಯಾಗಿ ನಾಗ್ ಸಾವನ್ನಪ್ಪಿದರು. ನಟನಾಗಿ ಮಾಡಿದ ಕೊನೆಯ ಚಿತ್ರ ಸುಂದರಕಾಂಡ. ಅವರು ಕೆಲಸ ಮಾಡಿದ ಅನೇಕ ಚಲನಚಿತ್ರಗಳು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು ಮತ್ತು ವಿವಿಧ ರಾಜ್ಯ ಪ್ರಶಸ್ತಿಗಳನ್ನು ಗೆದ್ದವು. ಅವರ ಚಲನಚಿತ್ರಗಳು ಕಾರ್ಮಿಕ ವರ್ಗದ ಸಮಾಜದ ಜೀವನ ಶೈಲಿ ಮತ್ತು ಸಮಸ್ಯೆಗಳನ್ನು ಎತ್ತಿ ತೋರಿಸಿದ್ದವು. ಅವರು ನಿಧನರಾಗಿ ಇಷ್ಟು ವರ್ಷಗಳು ಕಳೆದರೂ ಅವರ ಭಾವಚಿತ್ರಗಳು ಕರ್ನಾಟಕದ ಆಟೋ ರಿಕ್ಷಾಗಳಲ್ಲಿ ಕಂಡುಬರುತ್ತವೆ. ಶಂಕರ್ ನಾಗ್ ರವರಂತಹ ಅತ್ಯುತ್ತಮ ಪ್ರತಿಭೆಯನ್ನು ನೆನೆಸಿಕೊಳ್ಳುತ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.